ಇರಾನ್ ಮೇಲೆ ಅಮೆರಿಕ ಅತಿ ದೊಡ್ಡ ದಾಳಿ ಮಾಡಿದೆ. ಖಾರ್ಗ್ ದ್ವೀಪದ ಪ್ರತಿಯೊಂದು ಸೇನಾ ನೆಲ ಧ್ವಂಸವಾಗಿದೆ. ಇರಾನ್ ಮೇಲೆ ಅಮೆರಿಕ ಅತಿ ದೊಡ್ಡ ದಾಳಿ ಮಾಡಿದೆ. ಖಾರ್ಗ್ ದ್ವೀಪದ ಪ್ರತಿಯೊಂದು ಸೇನಾ ನೆಲೆ ಧ್ವಂಸವಾಗಿದೆ. ಇದು ಇತಿಹಾಸದಲ್ಲೇ ಶಕ್ತಿಶಾಲಿ ಬಾಂಬಿಂಗ್ ಅನ್ನೋದಾಗಿ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇರಾನ್ ಮೇಲೆ ಭೀಕರ ದಾಳಿ ಮಾಡಿದ್ದಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮರೀನ್ಸ್ B-2 ಬಾಂಬರ್ಸ್ ಟೇಕ್ ಆಫ್ ಬೆನ್ನಲ್ಲೇ ದಾಳಿಯಾಗಿರುವುದು ಟ್ರುತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇವತ್ತು 14ನೇ ದಿನಕ್ಕೆ ಕಾಲಿಟ್ಟಿದೆ. ಹಾಗಿದ್ರೂ ಕೂಡ ಪದೇ ಪದೇ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಅಮೆರಿಕ ತನ್ನ ಭೀಕರ ಸ್ವರೂಪವನ್ನು ಇರಾನ್ನ ಮೇಲೆ ತೋರಿದೆ. ಖಾರ್ಗ್ ದ್ವೀಪದ ಪ್ರತಿಯೊಂದು ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದ್ರ ಮೂಲಕ ಧ್ವಂಸ ಆಗಿರುವ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಟ್ರಂಪ್ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಡೀ ಇತಿಹಾಸವನ್ನು ತಿರುವು ಹಾಕಿ ನೋಡಿದರೆ ಶಕ್ತಿಶಾಲಿ ಬಾಂಬಿಂಗನ್ನು ಪ್ರಯೋಗ ಮಾಡಿದ್ದೀವಿ ಇರಾನ್ ಮೇಲೆ ಅಂತ ಅಕ್ಷರಶಃ ಅಣ್ವಸ್ತ್ರ ಸಂಗ್ರಾಹಕಗಳ ಮೇಲೆ ಗುರಿಯಾಗಿಸಿಕೊಂಡು ಶುರುವಾದಂಥ ಯುದ್ಧದ ಭೀಕರತೆ ಈಗ ಸಂಪೂರ್ಣವಾಗಿ ಇರಾನ್ ನಾಶಕ್ಕೆ ತೊಡಗಿದಂತೆ ಕಾಣಿಸ್ತಾ ಇದೆ. ಮುಂದುವರೆದು ಕಳೆದ 2 ಮಹಾಯುದ್ಧವನ್ನು ಗಮನಿಸಿದ್ದೀವಿ. ಅದೇ ರೀತಿಯಾದಂಥ ಯುದ್ಧದ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಮುಂದಿನ ದಿನದಲ್ಲಿ 3ನೇ ಮಹಾಯುದ್ಧ ಆದರೂ ಕೂಡ ಆಶ್ಚರ್ಯ ಇಲ್ಲ ಅಂತ. ಸೊ ಇರಾನ್ನ ಮೇಲೆ ಭೀಕರ ದಾಳಿ ಮಾಡಿದ್ದಾಗಿ ಮಾಹಿತಿಯನ್ನು ತಿಳಿಸಿದ್ದಾರೆ. ಮರೀನ್ಸ್ ಹಾಗೆ B-2 ಬಾಂಬರ್ಸ್ ಟೇಕ್ ಆಫ್ ಬೆನ್ನಲ್ಲೇ ದಾಳಿ ಆಗಿರೋದಾಗಿ ಕೂಡ ಡೊನಾಲ್ಡ್ ಟ್ರಂಪ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂದರೆ ಇರಾನ್ ಸರ್ವನಾಶಕ್ಕೆ ಅಮೆರಿಕ ಪ್ರಯತ್ನ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇವತ್ತಿಗೆ ಖಮೇನಿ ಹತ್ಯೆಯಾಗಿ ಸರಿಯಾಗಿ 2 ವಾರಗಳು ಕಳೆದಿದೆ. ಹಾಗಾಗಿ ಧ್ವಂಸ ಮಾಡಲೇಬೇಕು, ಇರಾನನ್ನು ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ಳಲೇಬೇಕು, ತಮ್ಮ ಆಡಳಿತವನ್ನು ಅಥವಾ ತಮ್ಮ ಅಧಿಕಾರವನ್ನು ಇರಾನ್ನ ಮೇಲೆ ಹೇರಲೇಬೇಕು ಅನ್ನೋದಾಗಿ ಈಗ ಅತಿ ದೊಡ್ಡ ದಾಳಿಯನ್ನು ಮಾಡಿರೋದು. ಖಾರ್ಗ್ ದ್ವೀಪದ ಪ್ರತಿಯೊಂದು ಸೇನಾ ನೆಲೆ ಮೇಲೆ ಧ್ವಂಸ ಮಾಡಿರುವುದು. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಶತ ಪ್ರಯತ್ನವನ್ನ ಮಾಡ್ತಾ ಇದೆ. ಮಧ್ಯಪ್ರಾಚ್ಯಕ್ಕೆ 2500 ಮರೀನ್ಸ್ ಪಡೆಯನ್ನ ರವಾನಿಸಲಾಗಿದೆ. ಇರಾನ್ ಉದ್ವಿಗ್ನತೆಯ ಮಧ್ಯೆ US ಕೂಡ ಕಾರ್ಯಾಚರಣೆಯಲ್ಲಿ ಮುಂದಾಗಿರೋದು. ಈಗ ಒಂದು ಕಡೆ ಓಮನ್ನಲ್ಲೂ ಕೂಡ ಇರಾನ್ ಅಟ್ಯಾಕ್ ಆಗಿದೆ. 2 ಭಾರತೀಯರು ಕೂಡ ಈ ಒಂದು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಯುದ್ಧದ ಭೀಕರತೆ ಮಾತ್ರ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಮುಂದುವರೆದು ಇರಾನ್ ಸರ್ವನಾಶಕ್ಕೆ ಪಣ ತೊಟ್ಟಂತೆ ಅಮೆರಿಕ ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯಕ್ಕೆ 2500 ಮರೀನ್ಸ್ ಪಡೆಯನ್ನು ರವಾನಿಸಲಾಗಿದೆ. ಹೇಗಾದರೂ ಮಾಡಿ ಈಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭೂಸೇನೆಯ ಮೂಲಕ ಯುದ್ಧವನ್ನು ಸಾರೋದಕ್ಕೆ ಸಾಧ್ಯವೇ ಇಲ್ಲ. ಸಂಬಂಧಪಟ್ಟಂತೆ ಈಗಾಗಲೇ ಇರಾನ್ನಲ್ಲಿ ಬೂದಿ ಮುಚ್ಚಿದ ಪರಿಸ್ಥಿತಿ ಅಥವಾ ಸಾವು ನೋವುಗಳ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಇರಾನ್ನ ಉದ್ವಿಗ್ನತೆ ನಿಮಗೆ ಗೊತ್ತೇ ಇದೆ. ಒಂದು ರೀತಿಯಲ್ಲಿ ಅವರೆಷ್ಟೇ ಗ್ಯಾಸ್ ಕೊಡೋದಿಲ್ಲ ಅಥವಾ ಇಂಧನ ಕೊಡೋದಿಲ್ಲ ಅಂತ ಹೇಳಿದ್ರೆ ಉಪ್ಪು ನೀರನ್ನು ಕನ್ವರ್ಟ್ ಮಾಡಿಕೊಂಡು ಸಿಹಿ ನೀರಾಗಿ ಪರಿವರ್ತನೆ ಮಾಡಿಕೊಂಡು ರುಜೀವಿಸುವಂಥ ಪರಿಸ್ಥಿತಿ. ಅದರ ಮಧ್ಯದಲ್ಲಿ ನೀರಿಗೂ ಕೂಡ ಹಾಹಾಕಾರವನ್ನು ತಂದೊಡ್ಡುವ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ. ಇಸ್ರೇಲ್ ಬಹಳ ಚಿಕ್ಕ ರಾಷ್ಟ್ರ ಆಗಿದ್ರೂ ಕೂಡ ಅಮೆರಿಕವನ್ನು ಯಹೂದಿಗಳ ಕೆಲವೊಂದಷ್ಟು ವಸ್ತುಗಳು ಅಥವಾ ಕೆಲವೊಂದಷ್ಟು ಸರಕುಗಳ ವಿಚಾರವನ್ನು ಮುಂದಿಟ್ಕೊಂಡು ಅಥವಾ ಶಸ್ತ್ರಾಸ್ತ್ರಗಳನ್ನು ತಂತ್ರಜ್ಞಾನದಲ್ಲಿ ಮುಂದುವರೆದಿರುವಂಥ ಕೆಲವೊಂದಷ್ಟು ಮಿಸೈಲ್ಗಳನ್ನು ಮುಂದಿಟ್ಕೊಂಡು ಕಂಟ್ರೋಲ್ ಮಾಡ್ತಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈಗ ಇಸ್ರೇಲ್ ಹಾಗೆ ಇರಾನ್ನ ನಡುವಿನ ಶತ್ರುತ್ವಕ್ಕೆ ಇನ್ನಷ್ಟು ತುಪ್ಪ ಸುರಿಯುವ ಕೆಲಸವನ್ನು ಮಾಡಿದ್ದು ಅಮೆರಿಕ. ಈಗ 2 ವಾರಗಳ ನಿರಂತರ ಯುದ್ಧವನ್ನು ಸಾರಿದ್ರೂ ಕೂಡ 2 ರಾಷ್ಟ್ರಗಳು ಸಂಧಾನಕ್ಕೆ ಬರುವಂತೆ ಕಾಣಿಸ್ತಾ ಇಲ್ಲ. ಈಗ ಮಧ್ಯಪ್ರಾಚ್ಯಕ್ಕೆ 2500 ಮರೀನ್ಸ್ ಪಡೆಯನ್ನು ರವಾನಿಸೋದ್ರ ಮೂಲಕ ಮತ್ತಷ್ಟು ಕಾರ್ಯಾಚರಣೆಗೆ ಮುಂದಾಗಿದೆ. ಜೊತೆಗೆ ಇತಿಹಾಸದಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಬಾಂಬಿಂಗನ್ನು ಹಾಕಿರೋದು ಕೂಡ ಟ್ರಂಪ್ ಅವರೇ ತಿಳಿಸಿದ್ದಾರೆ. ಮರೀನ್ಸ್ B-2 ಬಾಂಬರ್ಸ್ ಟೇಕ್ ಆಫ್ ಬೆನ್ನಲ್ಲೇ ದಾಳಿಯಾಗಿರೋದಾಗಿ ಕೂಡ ತಿಳಿಸಿರೋದು.